ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಬಜೆಟ್ ಮಂಡನೆ ಆದ ನಂತರದಲ್ಲಿ ಒಂದಷ್ಟು ರಿಯಾಕ್ಷನ್ಸ್ ಈಗ ಬರ್ತಾ ಇದೆ. ಸಿದ್ದರಾಮಯ್ಯ ಬಜೆಟ್ಗೆ ರಾಜ್ಯ ಬಿಜೆಪಿ ಟ್ವೀಟ್ ಮೂಲಕ ವ್ಯಂಗ್ಯ ಮಾಡಿದೆ. ಸಿದ್ದರಾಮಯ್ಯ ಮಂಡಿಸಿರುವಂತಹ ಬಜೆಟ್ ಹಲಾಲ್ ಬಜೆಟ್ ಅಂತ ಟೀಕೆ ಮಾಡಿದೆ ಬಿಜೆಪಿ. ಬಜೆಟ್ನಲ್ಲಿಯೂ ಕೂಡ ಓಲೈಕೆ ರಾಜಕಾರಣ ಮುಂದುವರೆದಿದೆ. ಇತಿಹಾಸದಲ್ಲೇ ಅತಿ ಹೆಚ್ಚು ಸಾಲ ಮಾಡಿರುವಂತಹ ಆರ್ಥಿಕ ವರ್ಷ ಅನ್ನುವಂತ ಕುಖ್ಯಾತಿ ಕೂಡ ಪಡೆದಿದೆ. ಸರ್ಕಾರ ಮಾಡಿರುವಂತಹ ಸಾಲ ಉತ್ಪಾದಕ ವಲಯದಲ್ಲಿ ಪೂರಕ ಅಲ್ಲ. ಸಿದ್ದರಾಮಯ್ಯ ಬಜೆಟ್ ಅನುತ್ಪಾದಕ ವಲಯಕ್ಕೆ ಮೀಸಲು. ರಾಜ್ಯದ ಆದಾಯ ಹೆಚ್ಚಿಸುವುದಕ್ಕೆ ಯಾವುದೇ ರೀತಿಯ ಉಪಕ್ರಮವನ್ನ ಘೋಷಿಸಿಲ್ಲ. ಸಿದ್ದರಾಮಯ್ಯ ಮಂಡನೆ ಮಾಡಿರುವಂತಹ ಬಜೆಟ್ ಇದೆಯಲ್ಲ, ಅದು ಕೇವಲ ಸಾಲದ ಹೊರೆಯ ಬಜೆಟ್ ಅಂತ ರಾಜ್ಯ ಬಜೆಟ್ ಬಗ್ಗೆ ರಾಜ್ಯ ಬಿಜೆಪಿ ಈಗ ಟ್ವೀಟ್ ಮೂಲಕ ಲೇವಡಿಯನ್ನ ಮಾಡಿರೋದು. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಜೊತೆಗೆ ವಕ್ಫ್ ಉನ್ನತೀಕರಣ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಈಗ ಮೀಸಲಾತಿಯನ್ನ ಇಟ್ಟಿರುವಂತಹ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಈಗ ಒಂದು ಟ್ವೀಟ್ ಅನ್ನ ಮಾಡಿದೆ. ಆ ಟ್ವೀಟ್ ಅಲ್ಲಿ ಎಲ್ಲಾ ವಿಚಾರಗಳನ್ನ ಬರ್ಕೊಂಡಿರುವಂಥದ್ದು ಬಿಜೆಪಿ ಕರ್ನಾಟಕ ಅಫಿಷಿಯಲ್ ಹ್ಯಾಂಡಲ್ನಿಂದ ಟ್ವೀಟ್ ಒಂದನ್ನು ಮಾಡಲಾಗಿರೋದು. ಕರ್ನಾಟಕ ಬಜೆಟ್ ಅನ್ನ ಇಸ್ಲಾಮೀಕರಣಗೊಳಿಸಿದ್ದಾರೆ ಸಿಎಂ ಅನ್ನುವಂತಹ ಮಾತನ್ನ ಆ ಟ್ವೀಟ್ ಅಲ್ಲಿ ಬರೆದು, ಜೊತೆಗೆ ಹಲಾಲ್ ಬಜೆಟ್ ಇದು ಅನ್ನುವಂಥ ಫೋಟೋವನ್ನ ಸಿದ್ದರಾಮಯ್ಯ ಅವರ ಜೊತೆಗೆ ಹಲಾಲ್ ಬಜೆಟ್ ಅನ್ನುವಂಥ ಒಂದು ಫೋಟೋವನ್ನ ಕೂಡ ಟ್ವೀಟ್ ಮಾಡಿರೋದು ಬಿಜೆಪಿ. ಓಲೈಕೆ ರಾಜಕಾರಣ ರಾಜ್ಯದಲ್ಲಿ ಮುಂದುವರೆದಿದೆ. ಅದರ ಜೊತೆಲಿ ಬಜೆಟ್ ಅಲ್ಲೂ ಕೂಡ ಈ ಓಲೈಕೆ ರಾಜಕಾರಣ ಮುಂದುವರೆದಿದೆ ಅನ್ನುವಂಥ ವಿಚಾರ. ಮುಸ್ಲಿಮರ ಮದುವೆಗೆ 50,000 ಕೊಡೋದಾಗಿರ್ಬೋದು, ಕಬ್ರಸ್ತಾನ ವಕ್ಫ್ ಗೋಡೆಗಳನ್ನು ನಿರ್ಮಾಣ ಮಾಡೋದಕ್ಕೆ ದುಡ್ಡು ಕೊಡ್ತಾ ಇರೋದಾಗಿರ್ಬೋದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಈಗ ವ್ಯಂಗ್ಯವನ್ನ ಮಾಡಿದೆ. ಸಿದ್ದರಾಮಯ್ಯ ಮಂಡನೆ ಮಾಡಿರುವಂತಹ ಬಜೆಟ್ ಇದೆಯಲ್ಲ, ಇದು ಹಲಾಲ್ ಬಜೆಟ್, ಕೇವಲ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಮುಸ್ಲಿಮರಿಗೆ ಮಾತ್ರ ಸೀಮಿತ ಆಗಿರುವಂತಹ ಬಜೆಟ್ ಇದು, ಉಳಿದಂಥವ್ರಿಗೆ ಸಿಕ್ಕಿರೋದು ಚಿಪ್ಪು ಮಾತ್ರ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ.